ಸಿಲಿಕಾನ್ ಸಿಟಿಯ ಖಾಸಗಿ ಆಸ್ಪತ್ರೆಯಲ್ಲಿ ಕಾಮುಕನ ಕಾಟ ನೋಡಿ ಹೇಗಿದೆ. ನಿಜವಾಗ್ಲೂ ಕೂಡ ಈ ಸ್ಟೋರಿ ನೋಡಿದ್ರೆ ಇಂಥ ಕಚ್ಚಡ ಜನನೂ ಇರ್ತಾರಾ ಅಂತ ಹೇಳಿ ನಿಮಗೂ ಕೂಡ ಅನ್ನಿಸಬಹುದು. ಬಟ್ ಇದು ಸತ್ಯ. ಗರ್ಭಿಣಿ ಶೌಚಾಲಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಫೋಟೋವನ್ನು ತೆಗೆದಿದ್ದಾನೆ ಈ ರಕ್ಕಸ. ಅಪೋಲೋ ಬೆಲೆನಸ್ ಚಾಂಪಿಯನ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಒಂದು ನೀಚ ಘಟನೆ ಇದು. ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿರುವಂತಹ ಅಪೋಲೋ ಮಹಿಳೆ ಶೌಚಾಲಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅಪರಿಚಿತನಿಂದ ಫೋಟೋ ಕ್ಲಿಕ್ ಮಾಡಲಾಗಿದೆ. ಇದನ್ನ ಗಮನಿಸಿ ಆಸ್ಪತ್ರೆ ಆಡಳಿತ ಮಂಡಳಿಗೆ ತಿಳಿಸಿದ್ದಾರೆ ಈ ಮಹಿಳೆ. ಹೀಗೆ ಕೃಷ್ಣರಾಮ್ ಎಂಬ ವ್ಯಕ್ತಿ ಫೋಟೋ ತೆಗೆದಿರೋದು ಪತ್ತೆಯಾಗಿದೆ. ಪರಿಶೀಲನೆ ನಡೆಸಿದಾಗ ಕಿಡಿಗೇಡಿ ಫೋನ್ನಲ್ಲಿ ಫೋಟೋ ಪತ್ತೆಯಾಗಿದೆ. ಹಲವು ಮಹಿಳೆಯರ ಫೋಟೋ ತೆಗಿತಾ ಇದ್ದಂತೆ ವಿಡಿಯೋಗಳು ಕೂಡ ಪತ್ತೆಯಾಗಿದೆ ಈತನ ಮೊಬೈಲ್ನಲ್ಲಿ. ಆರೋಪಿ ಕೃಷ್ಣರಾಮ್ ಈತನನ್ನ ಈಗಾಗಲೇ ವರ್ತೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿರುವಂತಹ ಅಪೋಲೋ ಆಸ್ಪತ್ರೆಯಲ್ಲಿ ಹೀಗೆ ಗರ್ಭಿಣಿ ಶೌಚಾಲಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಕಾಮುಕ ಫೋಟೋ ತೆಗೆದಿದ್ದಾನೆ. ಅದರಲ್ಲೂ ಕೂಡ ಪೊಲೀಸರಿಗೆ ಯಾವಾಗ ಈ ಮಹಿಳೆ ತಿಳಿಸಿದ್ರು ಅದಾದ ನಂತರ ಪೊಲೀಸರು ಮೊಬೈಲ್ ಎಲ್ಲವೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯ ಖಾಸಗಿ ಆಸ್ಪತ್ರೆಯಲ್ಲಿ ಕಾಮುಕನ ಕಾಟ ನೋಡಿ ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿ ನಿಜವಾಗ್ಲೂ ಕೂಡ ಇದೆಲ್ಲವೂ ನೋಡಿದ್ರೆ ಒಂದು ಕ್ಷಣ ನಾಚಿಕೆ ಆಗುತ್ತೆ. ಅದರಲ್ಲೂ ಕೂಡ ಸಿಟ್ಟು ಕೂಡ ಬರುತ್ತೆ ಇಂಥ ಒಂದು ಸ್ಟೋರಿಗಳು ಅಥವಾ ಇಂಥ ಒಂದು ಘಟನೆಗಳು ನೋಡಿದ್ದಾಗ. ಈಗ ಈತನ ಮೊಬೈಲ್ನಲ್ಲಿ ಈಗಾಗಲೇ ಹಲವು ವಿಡಿಯೋಸು ಫೋಟೋಸ್ ಎಲ್ಲವೂ ಕೂಡ ಪತ್ತೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ವರ್ತೂರು ಪೊಲೀಸರು ಈ ಕಾಮುಕನನ್ನ ಅರೆಸ್ಟ್ ಮಾಡಿದ್ದಾರೆ. ಹೇಗೆ ಮಹಿಳೆಯರು ಶೌಚಾಲಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈತ ಫೋಟೋ ಕ್ಲಿಕ್ ಮಾಡ್ತಾ ಇದ್ದಂತೆ, ವಿಡಿಯೋಸ್ ಕೂಡ ಕ್ಲಿಕ್ ಮಾಡ್ತಾ ಇದ್ದಂತೆ. ಇಂಥ ಜನನೂ ಕೂಡ ಇರ್ತಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಹುಟ್ಟುತ್ತೆ. ಬಟ್ ಹೌದು, ದುರಾದೃಷ್ಟವಶಾತ್ ಇಂಥವರು ಕೂಡ ಇರ್ತಾರೆ. ಇಂಥವ್ರಿಗೆ ಅದೇನು ಶಿಕ್ಷೆ ಆಗಬೇಕು ಏನೋ ಗೊತ್ತಿಲ್ಲ. ಪೊಲೀಸರು ಗಮನ ಕೊಟ್ಟು ಇಂಥವ್ರಿಗೆ ಹೆಡೆಮುರಿ ಕಟ್ಟಿದ್ರೆ ಮುಂಬರುವಂಥ ದಿನಗಳಲ್ಲಿ ಇಂಥ ಘಟನೆಗಳು ನಡಿಬಾರದು. ಆ ರೀತಿಯಾದಂಥ ಶಿಕ್ಷೆಯನ್ನು ಇವರಿಗೆ ಕೊಡಬೇಕಾಗತ್ತೆ. ಹಾಗಾಗಿ ಕೂಡಲೇ ಇದೆಲ್ಲವೂ ಕೂಡ ಆಸ್ಪತ್ರೆ ಆಡಳಿತ ಮಂಡಳಿಯವರು ಕೂಡ ಗಮನಿಸಿದ್ದಾರೆ. ನೋಡಿ, ಅವರು ಕೂಡ ಗಮನಿಸಿದ್ದಾರೆ. ಅದಾದ ನಂತರ ಮಹಿಳೆ ಕೂಡ ಹೋಗಿ ತಿಳಿಸಿದ್ದಾರೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ. ಕೂಡಲೇ ಪೊಲೀಸರು ಅಲರ್ಟ್ ಆಗಿ ಪರಿಶೀಲನೆ ನಡೆಸಿದ್ದಾರೆ. ಈ ಕಿಡಿಗೇಡಿ ಕಾಮುಕನ ಮೊಬೈಲ್ ಎಲ್ಲವೂ ಕೂಡ ಪರಿಶೀಲನೆ ಮಾಡಿದ್ದಾಗ ಒಂದಷ್ಟು ಫೋಟೋಸ್ ಹಾಗೂ ವಿಡಿಯೋಸ್ ಕೂಡ ಪತ್ತೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ವರ್ತೂರು ಪೊಲೀಸರು ಈತನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಹೀಗೆ ಸಿಲಿಕಾನ್ ಸಿಟಿಯ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಅಥವಾ ಯಾವುದೋ ಆಸ್ಪತ್ರೆನೇ ಇರ್ಬೋದು ಅಥವಾ ಬೇರೆ ಯಾವುದೋ ಕೇಂದ್ರಗಳಿರ್ಬೋದು, ಇದೆಲ್ಲವೂ ಕೂಡ ಏನು ಹೊಸ ವಿಚಾರ ಏನಲ್ಲ. ಹಲವು ಬಾರಿ ನಡೆದು ಹೋಗಿದೆ. ಆದ್ರೂ ಕೂಡ ಹಲವು ಬಾರಿ ನಡೆದು ಹೋಗಿದೆ ಅಥವಾ ಹೊಸ ವಿಚಾರ ಅಲ್ಲ ಅಂತ ನಾವು ಹೇಳ್ತೀವಿ. ಬಟ್ ಇದೆಲ್ಲವೂ ಕೂಡ ಯಾವಾಗ ನಿಲ್ಲುತ್ತೆ ಅಥವಾ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಯಾವಾಗ ಅನ್ನುವಂಥದ್ದು ಕೂಡ ಪ್ರಶ್ನೆ ಹುಟ್ಟಿದೆ. ಅಥವಾ ನಮ್ಮ ಪೊಲೀಸರು ಏನ್ ಮಾಡ್ತಿದ್ದಾರೆ, ಅವ್ರ ಮೇಲೂ ಕೂಡ ನಾವು ಜಾಸ್ತಿ ಬ್ಲೇಮ್ ಮಾಡಕ್ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದ್ರೆ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ ಇಂಥ ಕಾಮುಕರು ಇರ್ತಾರೆ ಅಂತ ಹೇಳಿ. ಬಟ್ ಅವ್ರು ಮಾಡೋಂತ ಈ ಕಚಡ ಕೆಲಸಗಳಿಗೆ ತಕ್ಕಂತೆ ಶಿಕ್ಷೆ ಸಿಕ್ಕಿದ್ರೆ ಮತ್ತೊಮ್ಮೆ ಅದೆಲ್ಲವೂ ಕೂಡ ಮಾಡಬಾರ್ದು. ಅಥವಾ ಬೇರೆ ಯಾರೋ ಈ ರೀತಿಯಾದಂತಹ ಮನಸ್ಥಿತಿಯನ್ನ ಇರೋರು ಕೂಡ ಹೆದರಬೇಕು ಅಥವಾ ಯೋಚನೆ ಮಾಡಬೇಕು ಒಮ್ಮೆ ಈ ರೀತಿಯಾಗಿ ಮಾಡ್ಲಿಕ್ಕೆ ಅಂತ ಶಿಕ್ಷೆಯನ್ನ ಕೊಡಬೇಕು. ಆವಾಗಷ್ಟೇ ಅವರಿಗೆಲ್ಲರಿಗೂ ಕೂಡ ಬುದ್ಧಿ ಬರುವಂಥದ್ದು. ಹೀಗೆ ಸದ್ಯಕ್ಕೆ ಈತನನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ.